ಹಾಯ್ ಕನ್ನಡ ಕ್ಲಾಶರ್ಸ್, ಬನ್ನಿ ಇವತ್ತು ನಮ್ಮ ಗೇಮಲ್ಲಿ ಸೂಪರ್ ವಿಚ್ ಫುಲ್ ಸ್ಪ್ಯಾಮ್ ಮಾಡೋಣ. ಗೋಲ್ಡನ್ ಇದು ಬಂದಿತ್ತಲ್ಲ ಡ್ರ್ಯಾಗನ್ನು, ಆ ಥರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. 50 ಸೂಪರ್ ವಿಚ್ ಹೇಗಿದ್ರಲ್ಲಿ ಲೂಟ್ನ ಫುಲ್ ಮಾಡೋದು ಅಂತ ಅಂದ್ಬಿಟ್ಟು ಯುನೀಕಾಗಿರೋ ವಿಡಿಯೋ ನೋಡೋಣ ಬರ್ರಿ. ಯಾವ ಥರ ಇರುತ್ತೆ, ಯಾವ ಥರ ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು ವಿಚ್ಚಲ್ಲ ಅಂತಂದರೆ ಸುಮ್ಮನೆ ಸ್ಪ್ಯಾಮ್ ಮಾಡಿದ್ರೆ ಸಾಕು ಗೈಸ್, ಆರಾಮಾಗಿ 3 ಸ್ಟಾರ್ ಆಗಿಬಿಡುತ್ತೆ. ನಮ್ಗೆ ಅದೆಲ್ಲ ಲೂಟ್ ಮಾಡಬೇಕು ಪಟಾಪಟ್ ಅಂತ. ನೋಡ್ರಿ, ಇದೇ ಆಗಿರೋದು. ಇನ್ನು ಎಷ್ಟೊತ್ತಿದೆ ಅದು? ಇನ್ನು 17 ಅವರ್ ಇದೆ ಅಷ್ಟೇ. 17 ಅವರ್ ಹೋಗ್ಬಿಡುತ್ತೆ. ಬರ್ರಿ ಪಟಾಪಟ್ ಅಂತ ಫುಲ್ಲು ಲೂಟ್ ಮಾಡ್ಕೊಳ್ಳೋಣ. ಏನು ತಗೊಳ್ಳೋಣ ಇದು ಕಾಂಬಿನೇಷನ್? ಸೂಪರ್ ವಿಚ್ ಹೆಂಗಿದ್ರು ಅವರೇ 50 ಕೊಡ್ತಾರೆ. ಸೂಪರ್ ವಿಚ್ಚೇ ಬೇಡ ಬರ್ರಿ ಗೈಸ್, ಸೂಪರ್ ವ್ಯಾಲ್ಕೆರೀಸ್ ತಗೊಳ್ಳೋಣ. ಫುಲ್ಲು ಸೂಪರ್ ವ್ಯಾಲ್ಕೆರೀಸ್. ಏನಕ್ಕೆ ಅಂದರೆ ಅದು ರೇಜ್ ಆಗುತ್ತಲ್ಲ, ಅದರಿಂದ ಒಂಚೂರು ಸಪೋರ್ಟ್ ಸಿಗುತ್ತೆ. ಅದಕ್ಕೆ ರೇಜ್ ಸ್ಪೆಲ್ಗಳು ಯೂಸ್ ಮಾಡೋ ಹಾಗೆ ಇಲ್ಲ. ಬರ್ರಿ ನೋಡೋಣ ಯಾವ ಥರ ಇರುತ್ತೆ ವಿಡಿಯೋ ಅಂತ. ಏನು ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ, ಸುಮ್ಮನೆ ಸ್ಪ್ಯಾಮ್ ಮಾಡೋದು. ಆದರೆ ನಂದು ಪ್ಲ್ಯಾನ್ ಇರೋದೇನು ಅಂತ ಅಂದರೆ ಲೂಟ್ ಫುಲ್ ಮಾಡಬೇಕು. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಅಂತ. ಈ ಎಕ್ವಿಪ್ಮೆಂಟ್ಗಳೆಲ್ಲ ಚೇಂಜ್ ಮಾಡಲಾ? ಬೇಡ ಬಿಡ್ರಿ, ಹಿಂಗೆ ಇರಲಿ. ಎಕ್ವಿಪ್ಮೆಂಟ್ ಎಲ್ಲ ಸೇಮು, ನಮ್ಮ ಫೈರ್ ಬಾಲ್ ಎಕ್ವಿಪ್ಮೆಂಟ್ಗಳೇ ಎಲ್ಲ ಇರೋದು. ರಾಯಲ್ ಚಾಂಪಿಯನ್ನು, ಕಿಂಗು, RC ಹತ್ರ, ತಾತನ ಹತ್ರನೂ ಅಷ್ಟೇ ಸೇಮ್ ಫೈರ್ ಬಾಲು, ರೇಜ್ ಜೆಮ್ಮು. ಬರ್ರಿ ಮಸ್ತಾಗಿ ಹೋಗಿ ಲೂಟ್ ಫುಲ್ ಮಾಡೋಣ. ಇದ್ಯಾರೋ ರಿವೆಂಜ್ ಹೊಡೆದಿದ್ದಾರೆ, ಬರ್ರಿ ಇದ್ರ ಮೇಲೆ ಹೊಡೆಯೋಣ. ಅವನು ಸೇಮ್ ಸೂಪರ್ ವಿಚ್ಚು. 50 ಸೂಪರ್ ವಿಚ್ ಮೇಲೆ ನನ್ನ ಬೇಸ್ ಮೇಲೆ ಹೊಡೆದಿದ್ದಾನೆ. ಏನು ತಲೆನೇ ಕೆಡ್ಸ್ಕೊಳ್ಳೋಗಿಲ್ಲ. ಸೀಜ್ ಬ್ಯಾರಕ್ಕು ಯೂಸ್ ಮಾಡೋಂಗಿಲ್ಲ ಗೈಸ್. ಖಾಲಿ ಅದು 50 ಸೂಪರ್ ವಿಚ್ ಬಿಟ್ಬಿಟ್ರೆ ಸಾಕು, ಆರಾಮಾಗಿ 3 ಸ್ಟಾರ್ ಆಗಿಬಿಡುತ್ತೆ. ಫುಲ್ ನೋಡಿ ಸ್ಪ್ಯಾಮ್ ಮಾಡೋದು, ತಲೆನೇ ಕೆಡ್ಸ್ಕೊಳ್ಳೋಗಿಲ್ಲ. ಅಲ್ಲಿರೋ ಲೂಟು ಈ ಕಡೆಗೆ ಬರ್ಬೋದು. ಒಳ್ಳೊಳ್ಳೆ ಲೂಟ್ ನೋಡ್ಬಿಟ್ಟು ಮಾಡೋಣ. ಹೊಸ್ತಾಗಿರೋ ಲೂಟ್ ನೋಡಿದ್ರು ಎಲ್ಲ ಇರ್ತದೆ. 15 ಲ್ಯಾಕು, 20 ಲ್ಯಾಕು, 28 ಲ್ಯಾಕ್ ಗಂಟೆ ಅಟ್ಯಾಕ್ ಹೊಡೆದಿದ್ದೀನಿ ವಯಸ್ಸಿನಲ್ಲಿ. ಎಲ್ಲಂದ್ರಲ್ಲಿ ತೋಟಗ ಅದು ಇದು ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹೇಳ್ಕೊಂಡು ಕೊಡಬೇಕಾಗಿಲ್ಲ, ಸ್ಪ್ಯಾಮ್ ಮಾಡ್ತಿರೋದು ನಾನು ಅಂತ. ಯಾವಾಗಲೂ ಈ ಥರ ಏನಾರು ಬಿಟ್ಬಿಟ್ರೆ ಅಷ್ಟೇ. ನಾನು ಮೂಡಲಿಲ್ಲ, ಯಾರು ಲೂಟೇ ಮಾಡೋದಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಎಲೆಕ್ಟ್ರಾನಿಕ್ 33ದು ನಾನು ನೆಕ್ಸ್ಟ್ ವೀಡಿಯೋ ಹಾಕೊಂಡು ಕೊಡ್ತೀನಿ ನೋಡ್ರಿ. ಅಂದರೆ 18 ಅಟ್ಯಾಕಲ್ಲಿ ಎಷ್ಟು 3 ಸ್ಟಾರ್ ಆಗುತ್ತೆ ಅಂತ ಫುಲ್ ವೀಡಿಯೋ ಫುಲ್ ದೊಡ್ಡದಾದ್ರೂ ಪರವಾಗಿಲ್ಲ, ಫುಲ್ ಮಾಡಿ ತೋರಿಸ್ತೀನಿ ನೋಡಿ. 3 ಸ್ಟಾರ್ ಆರಾಮಾಗಿ ಇನ್ನೂ ಎಷ್ಟು ವಿಚಸ್ಗಳು ಬದುಕಿದ್ದಾವೆ. ಒಂದೇ ಥರ ಅಲ್ಲ ಗೈಸ್, ಇವಾಗ ಸೂಪರ್ ವಾಲ್ಕರಿ ಯೂಸ್ ಮಾಡಿದ್ದೀನ. ನೆಕ್ಸ್ಟು ಏನಾದರೂ ಅನ್ಸಿಕ್ನೆಲ್ಲ ಯೂಸ್ ಮಾಡಿ ಮಸ್ತಾಗಿ ಅಟ್ಯಾಕ್ ಹೊಡೆಯೋಣ ಬರ್ರಿ. ಯಾವ್ಯಾವ ಆರ್ಮಿ ನಾವು ಇದ್ರಲ್ಲಿ ತಗೊಳಕ್ಕಾಗುತ್ತೋ ಅಂತ ಅಂದ್ಬಿಟ್ಟು ಇದರಲ್ಲಿ ಇನ್ನೊಂದು ಅಟ್ಯಾಕ್ ಹೊಡೆಯೋಣ ಬರ್ರಿ. ಲೂಟ್ 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 ಬೇಕಾಯ್ಸ್, ಲೂಟ್. ಹಾಂ, 15 ಲ್ಯಾಕ್, 20 ಲ್ಯಾಕ್ ನೋಡ್ರಿ ಗೈಸ್ ಎಷ್ಟಿದೆ ಲೂಟು. 15 ಲ್ಯಾಕ್ ಗೋಲ್ಡು, 20 ಲ್ಯಾಕ್ ಎಲೆಕ್ಸರು, ಡಾರ್ಕ್ ಎಲೆಕ್ಸರ್ 11,250 ಇದೆ. ಸುತ್ತ ಸ್ಪ್ಯಾಮ್ ಮಾಡೋದು, ಅಂದರೆ ಸುತ್ತ ಮಾಡ್ತಾಯಿಲ್ಲ ನೋಡ್ರಿ, ಸುತ್ತ ಮಾಡ್ತಾಯಿದ್ದೀನಿ. ಹೇಳಿದ್ದಂಗೆ ಮೈಂಡ್ ಐತಾ ಇದೆ. ಸ್ಪ್ಯಾಮ್ ಎಷ್ಟು ಸೆಕೆಂಡ್ ಬೇಕಿದ್ದಕ್ಕೆ ನೋಡೋಣ ಬರ್ರಿ ಗೈಸ್. ನೆಕ್ಸ್ಟ್ ನಾನು ಅದಾದರೂ ಫಾಸ್ಟಾಗಿ ಹೊಡೆಯೋದು ನೋಡಿ. 30 ಸೆಕೆಂಡ್ಸ್ ಆಯಿತು, 50%. ಗೋಲ್ಡನ್ ಡ್ರ್ಯಾಗನ್ನೆಲ್ಲ 30 ಸೆಕೆಂಡ್ಸಲ್ಲೇ 100% ಹೊಡೆದಾಕ್ಬಿಟ್ಟಿದ್ರು, ಅಷ್ಟು ಸ್ಟ್ರಾಂಗ್ ಆಗಿದ್ದವು. ಇದರಲ್ಲೂ ವಾಲ್ಗಳು ಡಿಸ್ಟರ್ಬ್ ಮಾಡ್ತಿದ್ದಾವೆ ಸೂಪರ್ ವಿಚ್ಗೆ. ಅದರಲ್ಲೂ ವಾಲ್ ಏನಿರೋಲ್ಲ, ಹೋಗಿ ಹೊಡೆಯುತ್ತೆ. 1 ಮಿನಿಟ್ ತೊಗೊಂಬಿಡ್ತಾವೆ. 54-55 ಸೆಕೆಂಡು ನೋಡಿರಿ. ಇವಾಗ ಬೋನಸ್ ಕೊಟ್ಟರು. ಫರ್ನೇಸಲ್ಲಿ ನೋಡಿ ಗೈಸ್, ಬೇರೆ ಥರದಲ್ಲಿ ಮಾಡೋಣ ಅಂತ ನಾನೆಲ್ಲ ಫರ್ನೇಸಲ್ಲಿ ಅಟ್ಯಾಕ್ ಮಾಡೋಣ ನೋಡಿ. ಫುಲ್ ಸ್ಪ್ಯಾಮ್ ಒಂದೇ ಕಡೆ ಬಿಡೋಣ, ಸುತ್ತು ಬಿಡೋದು.
ಅದರಿಂದನೇ ಫರ್ನೆಸ್ ಬಿಡ್ತೀನಿ ನೋಡ್ರಿ. ಫಾರ್ನೆಸ್ ಕಿಂಗು ಕ್ವೀನು ಬುದ್ಧ RC ಟೋಟ್ಕ ಎಷ್ಟು 7 ಟೋಟ್ಕ ಇದೆಯಾ. ಒಂದು ಸಾಲು 3 ಅಂತ ಏನು ಯೂಸ್ ಮಾಡೋಂಗಿಲ್ಲ ಗೈಸ್. ಆದ್ರೂ ಬೇಗ 3 ಸ್ಟಾರ್ ಆಗಲಿ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಫರ್ನೇಸ್ ಯೂಸ್ ಮಾಡಿದ್ರು 1 ಮಿನಿಟ್ ತಗೊಳ್ತಾ. ಸುತ್ತ ಸ್ಪೆಂಡ್ ಮಾಡಿದ್ರಲ್ಲ ಅದಕ್ಕೆ ಟೈಮ್ ಆಗ್ತದೆ ಈಗ. ಮಸ್ತು ಬಿಡಿ ಗೈಸ್, ನೋಡೋಕ್ಕೆ ಒಂಥರ ಇದೆ. ಈ ಫರ್ನೇಸ್ಗಳೆಲ್ಲ ಹೋಗ್ತಿರೋದು ನೋಡ್ರಿ, ಅದನ್ನೇನಂತಾರೋ ಗೊತ್ತಿಲ್ಲ. ಫರ್ನೇಸ್ದು ಡ್ಯಾಮೇಜ್ ಮಾಡುತ್ತಲ್ಲ ಲಾವ ಥರದ್ದು ಹೆಂಗೆ ಕಾಣ್ತಿದೆ ನೋಡ್ರಿ, ಅದೆಲ್ಲ ಹೋಗ್ತಿರೋಕ್ಕೆ ಎಷ್ಟು ಹೋಗ್ತಿದೆ ಅಂತ ಅಂದ್ಬಿಟ್ಟು 1 ಮಿನಿಟ್ 10 ಸೆಕೆಂಡ್ಸ್ ತಗೊಂಡ್ಬಿಡ್ತಿದ್ದು. ಬನ್ನಿ ಇನ್ನೊಂದು ಅಟ್ಯಾಕ್ ಹೋಗೋಣ. ಇವಾಗ ಇನ್ನೇನು ತಗೊಳ್ಳೋಣ, ಯಾವ ಬೇಡ, ಇದನ್ನು ತಗೊಂಡು ಹೊಡೆಯೋಣ ಅಂದ್ಕೊಂಡೆ. 50 ವಾಲ್ ಬ್ರೇಕರ್ ಇರಲಿ, ಸೂಪರ್ ವಾಲ್ ಬ್ರೇಕರ್ ನೆಕ್ಸ್ಟ್ ಅಟ್ಯಾಕ್ ಯೂಸ್ ಮಾಡ್ತೀನಿ. ಮಿನಿಯನ್ಸ್ ತಗೊಳ್ಳೋಣ ಬರ್ರಿ. ಇದರಲ್ಲೇನು ಚಾಲೆಂಜು ಅಂತ ಅಂದರೆ ಸೂಪರ್ ವಿಚ್ಚು 3 ಸ್ಟಾರ್ ಹೊಡೆಯೋಷ್ಟರಲ್ಲಿ ನಾನು ಇಷ್ಟನ್ನು ಸ್ಪ್ಯಾಮ್ ಮಾಡಬೇಕು. 3 ಸ್ಟಾರ್ ಹೊಡೆಯೋಷ್ಟರಲ್ಲಿ 240 ಗೋಬ್ಲಿನ್. ನೋಡೋಣ ಬರ್ರಿ ಯಾವ ಥರ ಆಗುತ್ತೆ ಅಂತ. ಇದರಲ್ಲಿ ಬೇಸು ಇದ್ರ ಮೇಲೆ ಹೊಡೆದ್ಬಿಡೋಣ. 8 ಲಕ್ಷ ಇದೆ. ಇಲ್ಲ ಲೂಟ್ ಬೇಕು, ಲೂಟ್. 17 ಲ್ಯಾಕ್ 13 ಲ್ಯಾಕ್ ಮಸ್ತ್. ಬರ್ರಿ ಗೈಸ್, ಇಲ್ಲೆರಡು ಜೆಮ್ಸ್ ಸ್ಪೆಲ್ ಹಾಕೋಣ ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಜೆಮ್ಸ್ ಸ್ಪೆಲ್ಲು ನೋಡ್ರಿ, ಸೂಪರ್ ವಿಚ್ಚು ಎಲ್ಲ ಬಿಟ್ಟು ಅದಾಗ್ತಿಗೆ ಈ ಸೂಪರ್ ಗಾಬ್ಲಿನೆಲ್ಲ ಮಾಮೂಲಿ ಗಾಬ್ಲಿಯನ್ನು ಫುಲ್ಲು ಸ್ಪ್ಯಾಮ್ ಮಾಡೋಷ್ಟು 3 ಸ್ಟಾರ್ ಆಗೋಷ್ಟು ಫುಲ್ಲು ಸ್ಪ್ಯಾಮ್ ಮಾಡಿಕೊಡ್ಬೋದು ನಾನು. ಯಾವ ಥರ ಕಾಣ್ತೀವಿ ನೋಡ್ರಿ, ನೋಡೋಕ್ಕೆ ಒಂಥರ ಏನೋ ಬ್ಲೂದರ ಆಗ್ತೀವಿ. ಸ್ಪ್ಯಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಗ ಇನ್ನೂ 160 ಇದಾವೆ. ಸ್ಪ್ಯಾಮ್ ಹಾಕ್ಬಿಡ್ತು ಅನಿಸುತ್ತೆ ಗೈಸ್. ಇನ್ನು ವಾಲ್ ಬ್ರೇಕರ್ ಬೇರೆ ಎಷ್ಟಿದ್ದಾರೆ ನೋಡಿ. ಎಷ್ಟರಲ್ಲಿ ನಾನು ಇವನ್ನೆಲ್ಲ ಡಿಪ್ಲಾಯ್ ಮಾಡಬೇಕು ಅಂತ. ಸ್ಪೆಲ್ಗಳಂತೂ ಒಂದು ಡಿಪ್ಲಾಯ್ ಮಾಡ್ತಾ ಇಲ್ಲ, ಆದರೂ ಖಾಲಿ ಹೋಗ್ತಾ ಇರಲಿಲ್ಲ ಗೈಸ್. ಶೈಟ್ ವಾಲ್ ಬ್ರೇಕರ್ ಡಿಪ್ಲಾಯ್ ಮಾಡಿದೆ. ವಾಲ್ ಬ್ರೇಕರ್ ಮಸ್ತು. ಇನ್ನೊಂಚೂರು ಇವಾಗೆಲ್ಲ ಟೋಟಮ್ ಆಗ್ತಿ. ಇನ್ನೊಂಚೂರು 3 ಸ್ಟಾರ್ ಹೊಡೆದ್ಬಿಟ್ಟಿರೋರು. ಬನ್ನಿ ಇದೆಲ್ಲ ಈ ಥರ ಚಾಲೆಂಜಸ್ಗಳೆಲ್ಲ ಬಿಟ್ರೆ ಈ ಥರ ಏನೋ ನಮ್ಗೆ ಆಡೋರಿಗೆಲ್ಲ ಒಂಥರ ಏನೋ ಮಜಾ ಬಂದಂಗೆ ನೋಡಿರಿ. ಸೂಪರ್ ವಾಲ್ ಬ್ರೇಕರ್ ತಗೋತೀನಿ ಅಂತ ಹೇಳಿದ್ನಲ್ಲ, ಸೂಪರ್ ವಾಲ್ ಬ್ರೇಕರ್ ತೊಗೊಂಡಿದ್ದೀನಿ. ಬರ್ರಿ ಇದರಲ್ಲಿ ಯಾವ ಥರ ಆಗುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ನೋಡೋಣ. ಲೂಟ್ ನೋಡಿ ಗೈಸ್, ಲೂಟ್ ನಾನು ಫುಲ್ ಮಾಡ್ತೀನಿ ಅಂತ ಹೇಳ್ದಂಗೆ ಹೋದ ಮ್ಯಾಚೇ ಫುಲ್ ಆಗೋಯ್ತು ಲೂಟು. ಇನ್ನು ನೋಡಿರಿ ಇಷ್ಟು ಲೂಟ್ ವೇಸ್ಟ್ ಗೈಸ್. ಅದು ಸ್ಟೋರೇಜೇ ಇಲ್ಲ ನನ್ನ ಹತ್ರ, ಅಷ್ಟು ಲೂಟ್ ಮಾಡ್ಕೊಂಡು ಏನು ಮಾಡಲಿ. ಆದರೂ ವೀಡಿಯೋಗೋಸ್ಕರ ಕಿಂಗು ಕ್ವೀನು ಸೀಜ್ ಬ್ಯಾರಕ್ಕು RC ಎಬಿಲಿಟಿ ಬುಡ್ಡ ಅಂದರೆ ತಾತ. ಇಲ್ಲೊಂದೆರಡು ಸೂಪರ್ ವಿಚ್ಚು, ಅಲ್ಲೊಂದೆರಡು ಸೂಪರ್ ವಿಚ್ಚು ಸಪೋರ್ಟು ಬಿಟ್ಟೆ ಅವ್ರಿಗೆ. ಫುಲ್ಲು ಒಂದು ರೌಂಡು ವಾಲ್ ಬ್ರೇಕರ್ ಸ್ಪ್ಯಾಮು ಎಲ್ಲ ಮಾಡಿಬಿಡ್ಬಾರ್ದಾಗಿತ್ತು, ಬಿಟ್ರಿ ಆಯಿತು. ಅದರಿಂದ ಸೂಪರ್ ವಿಚ್ ಸ್ಪ್ಯಾಮು. ವಾಲ್ ಬ್ರೇಕರ್ ಬಿಟ್ಟರೆ ಓಪನ್ ಆಗಿರೋ ಗೋಡೆಗಳಿಗೆ ಹೊಡಿತಿದ್ದಾವೆ. ಇಲ್ಲಿ CC ಟೋಟಮ್ ಹಾಕೋಣ ಬಿಡ್ರಿ. ಏನು ವಾಲ್ ಬ್ರೇಕರು ಆ ಥರ ಏನು ಸ್ಟ್ರಾಂಗ್ ಇಲ್ಲ ಗೈಸ್.
ಅಂದರೆ ಅಷ್ಟೊಂದು ಫಾಸ್ಟಾಗಿ 30 ಸೆಕೆಂಡ್ಸಲ್ಲೆಲ್ಲ 3 ಸ್ಟಾರ್ ಆಗೋಲ್ಲ ಇದು ಅಂತ. ಜಾಯಿಂಟ್ ಬಾಂಬ್ ನೋಡ್ರಿ ಯಾವ ಥರ ಡ್ಯಾಮೇಜ್ ಮಾಡ್ತು. ಪಾಯ್ಸನ್ ಹಾಕಿರೋದಕ್ಕೆ ಏನು ಒಂದು 30-40 ಇಲ್ಲೇ ಇದ್ದಾವೇನೋ ಸೂಪರ್ ವಿಚ್ಗಳೆಲ್ಲ. ತಾತೊಂದು ಎಬಿಲಿಟಿ ಕಿಂಗಿಗೆ ಕ್ವೀನ್ ಎಬಿಲಿಟಿ ಅಷ್ಟೇ ಗಾಯ್ಸ್. ನೋಡಿ ಗಾಯ್ಸ್, ನಾನು ಹೇಳ್ದಂಗೆ ಫುಲ್ಲು ಇದು ಮಾಡಿದ್ದೀನಿ ಗಾಯ್ಸ್. ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.